ವಿಜ್ಞಾನ ಕೋರ್ ವಿಷಯದ ಭಾಗ 2ರ ಪಠ್ಯಪುಸ್ತಕದಲ್ಲಿನ 7ನೇ ಪಾಠ ಚಲನೆ ಮತ್ತು ದೂರಗಳ ಅಳತೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಲ್ರೆಡಿ 6ನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು. ಪ್ರಶ್ನೆ 1. ನೆಲ, ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಯ ವಿಧಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿರಿ. ಇಲ್ಲಿ ರಸ್ತೆ ಮಾರ್ಗ ಅಂದರೆ ವಾಹನಗಳು, ಬಸ್, ಕಾರು. ರೈಲು ಮಾರ್ಗ ಅಂದರೆ ರೈಲುಗಳು. ಇದು ನೆಲ ಸಾರಿಗೆ ಆಯಿತು. ಇನ್ನು ಜಲ ಸಾರಿಗೆಗೆ ನಾವು ಹಡಗು, ದೋಣಿ ಕೊಡ್ಬೋದು. ನೀರಿನ ಮೂಲಕ, ಗಾಳಿಯಲ್ಲಿ ನಾವು ಹೆಲಿಕಾಪ್ಟರ್, ವಿಮಾನ, ರಾಕೆಟ್ಗಳನ್ನು ನಾವೇನು ಮಾಡ್ಬೋದು, ಈ ಸಾರಿಗೆ ವಿಧಗಳಿಗೆ ಉದಾಹರಣೆಗಳನ್ನು ಬರಿಬೋದು. ಪ್ರಶ್ನೆ 2. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. 1 ಮೀಟರ್ ಎಂದರೆ ಡ್ಯಾಶ್ ಸೆಂಟಿಮೀಟರ್ಗಳು. ಉತ್ತರ 100. 2. 5 ಕಿಲೋಮೀಟರ್ ಎಂದರೆ ಡ್ಯಾಶ್ ಮೀಟರ್ಗಳು. 5000. ಪ್ರಶ್ನೆ 3. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆಗೆ ಉದಾಹರಣೆ. ಆವರ್ತಕ. ಹೊಲಿಗೆ ಯಂತ್ರದ ಸೂಜಿಯ ಚಲನೆಯು ಡ್ಯಾಶ್ ಚಲನೆ. ಆವರ್ತಕ. ಬೈಸಿಕಲ್ ಚಕ್ರದ ಚಲನೆಯು ಡ್ಯಾಶ್ ಚಲನೆ ಅಂದರೆ ಅದು ವೃತ್ತೀಯ ಚಲನೆ ಅಂತ ಉತ್ತರ ಬರ್ತದೆ. ಪ್ರಶ್ನೆ 3. ಉದ್ದದ ಆದರ್ಶಮಾನವನ್ನಾಗಿ ಒಂದು ಧಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ. ಏಕೆ? ಏಕೆಂದರೆ ಎಲ್ಲರ ಧಾಪು ಮತ್ತು ಪಾದದ ಹೆಜ್ಜೆಯ ಅಳತೆ ಸರಿಸಮಾನವಾಗಿರೋದಿಲ್ಲ, ಅಂದರೆ ಒಂದೇ ಆಗಿರೋದಿಲ್ಲ. ಸೊ ಹೀಗಾಗಿ ಇದನ್ನು ಉದ್ದದ ಆದರ್ಶಮಾನವನ್ನಾಗಿ ಧಾಪು ಅಥವಾ ಪಾದದ ಹೆಜ್ಜೆಯನ್ನು ಬಳಸಲಿಕ್ಕೆ ಬರೋದಿಲ್ಲ. ಪ್ರಶ್ನೆ 4. ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆ ಕ್ರಮದಲ್ಲಿ ಬರಲಿಕ್ಕೆ ಕೇಳಿದ್ರಿ. 1 ಮೀಟರ್ ಇದೆ, 1 ಕಿಲೋಮೀಟರ್, 1 ಸೆಂಟಿಮೀಟರ್, 1 ಮಿಲಿಮೀಟರ್. ಅಲ್ಲಿ ಫಸ್ಟ್ ಬರ್ತಕ್ಕಂಥದ್ದು 1 ಮಿಲಿಮೀಟರ್, 1 ಸೆಂಟಿಮೀಟರ್, 1 ಮೀಟರ್, ಲಾಸ್ಟಿಗೆ 1 ಕಿಲೋಮೀಟರ್ ಅಂತ ಬರಿಬೇಕು. 5ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಎತ್ತರ 1.65 ಮೀಟರ್, ಇದನ್ನು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಸೊ 65 ಮೀಟರನ್ನು ನಾವೇನು ಮಾಡ್ಬೋದು, 165 ಸೆಂಟಿಮೀಟರ್ ತೊಗೋಬೋದು. ಸೊ = 1 ಮೀಟರ್ ಅಂತಕ್ಕದ್ದನ್ನು ನಾವು ಬರೀಬಹುದು. ಇನ್ನು 6ನೇ ಪ್ರಶ್ನೆ. ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ 3250 ಮೀಟರ್ ಅಂತರವನ್ನು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ. ಅಂದರೆ 1 ಕಿಲೋಮೀಟರ್ = 1000 ಮೀಟರ್. ಸೊ ಎಷ್ಟಾಯಿತು, 3250 ಮೀಟರನ್ನು ನಾವು 3.250 ಕಿಲೋಮೀಟರ್ ಅಂತಕ್ಕದ್ದನ್ನು ಬರೀಬಹುದು. ಪ್ರಶ್ನೆ 7. ಒಂದು ಹೆಣಿಗೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಟೈಲ್ನ ಒಂದು ಬದಿಯ ಅಳತೆ 3 ಸೆಂಟಿಮೀಟರ್, ಇನ್ನೊಂದು ಬದಿ 33.1 ಸೆಂಟಿಮೀಟರ್ ಆದರೆ ಸೂಜಿಯ ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಅದರಲ್ಲೇನಿಲ್ಲ, 33.1 ಸೆಂಟಿಮೀಟರಲ್ಲಿ 3 ಸೆಂಟಿಮೀಟರನ್ನು ಏನು ಮಾಡ್ತೀರಿ, ಕಳಿಬೇಕಾಗ್ತದೆ. ಸೊ ಆವಾಗ ಏನಾಗ್ತದಪ್ಪ ಅಂದ್ರೆ ಉತ್ತರ 30.1 ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಇದು 30.1 ಅಂತ ಬರಬೇಕು. ಪ್ರಶ್ನೆ 8. ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದಾಗ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಈ ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆಗಳೆಂದರೆ ನಿಗದಿತ ಬಿಂದುವಿನಿಂದ ಸಮಾನ ದೂರದಲ್ಲಿರೋದು ಮತ್ತು ಎರಡನೇದು ವೃತ್ತೀಯ ಚಲನೆ ಅಂತ ಬರಿಬೋದು. ಆದರೆ ಭಿನ್ನತೆ ಮತ್ತು ವ್ಯತ್ಯಾಸವನ್ನು ಬೈಸಿಕಲ್ನಲ್ಲಿ ವೃತ್ತೀಯ ಚಲನೆಯ ಜೊತೆಗೆ ಆವರ್ತಕ ಚಲನೆ ಇರೋದಿಲ್ಲ. ಆದರೆ ಸೀಲಿಂಗ್ ಫ್ಯಾನ್ಗಳಲ್ಲಿ ವೃತ್ತೀಯ ಚಲನೆಯ ಜೊತೆ ಆವರ್ತಕ ಚಲನೆ ಇರ್ತದೆ. ಆದ್ದರಿಂದ ಅದು ಇದ್ದಲ್ಲಿಯೇ ಇರ್ತದೆ. ಬಟ್ ಬೈಸಿಕಲ್ ಸ್ಥಳಪಲ್ಲಟವಾಗ್ತದೆ, ಅಂದರೆ ಸರಳ ರೇಖೆಯ ಚಲನೆಯಿಂದ ಮುಂದೆ ಮುಂದೆ ಸಾಗ್ತದೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ 9. ಅಂತರವನ್ನು ಅಳೆಯಲು ರಬ್ಬರ್ನಂಥ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಲ್ಲಿ ಬಳಸಲು ಬರೋದಿಲ್ಲ ಅಂತ ಟೇಪನ್ನು ಬಳಸಿ ಅಳೆದುದನ್ನು ನೀವು ಇತರರಿಗೆ ಹೇಳುವಾಗ ನೀವು ಎದುರಿಸೋ ಸಮಸ್ಯೆಗಳು ಯಾವುವು? ಇಲ್ಲಿ ಅಳತೆ ಟೇಪಾಗಿ ರಬ್ಬರನ್ನು ಉಪಯೋಗಿಸಿದರೆ ಅಳೆಯುವಾಗ ವ್ಯತ್ಯಾಸವಾಗುವ ಸಾಧ್ಯತೆ ಹೆಚ್ಚು. ಒತ್ತಡ ಜಾಸ್ತಿ ಆದಾಗ ಅದು ಹಿಗ್ತದೆ, ನಿಖರವಾಗಿ ಅಳತೆಗೆ ಬರೋದಿಲ್ಲ. ಆದ್ದರಿಂದ ನಾವು ಇತರರಿಗೆ ಹೇಳಲು ಆಗೋದಿಲ್ಲ ಅಂತ ಬರಿಬೇಕು. ಆವರ್ತಕ ಚಲನೆಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಗಂಟೆ ಹೊಡೆಯೋದು, ಗಡಿಯಾರದ ಮುಳ್ಳು ಚಲಿಸುವುದು, ಇವೆಲ್ಲ ಏನಪ್ಪ ಅಂದರೆ ಆವರ್ತಕ ಚಲನೆಗೆ ಉದಾಹರಣೆಗಳು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ದಯಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಾಟ್ಸಪ್ ಚಾನಲ್ ಲಿಂಕ್ ಅದ, ಟೆಲಿಗ್ರಾಮ್ನ ಲಿಂಕ್ ಅದ, ಅದನ್ನು ಕೊಟ್ಟಿದ್ದೀನಿ. ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗೋದನ್ನು